ಹಾಯ್ ಮ್ಯಾಮ್ಸ್, ಎಲ್ರು ಹೇಗಿದ್ದೀರಾ? ತುಂಬಾ ದಿನ ಆದ್ಮೇಲೆ ಹೊಸ ವಿಡಿಯೋ ಜೊತೆಗೆ ನಾನು ನಿಮ್ ಜೊತೆಗೆ ಬರ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ರಾವೆಲ್ ವಿತ್ ಮಹರ್ಷಿ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸಾಮಾನ್ಯವಾಗಿ ಈ ಒಂದು ವಿಡಿಯೋಸ್ ಅನ್ನ ನೋಡಿದ ತಕ್ಷಣ ನಿಮ್ಗೆ ನೆನಪಾಗಿರ್ತದೆ ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಗೊತ್ತಿದ್ಯಾ ಎಲ್ಲಿಗೆ ಅಂತ? 100% ತುಂಬಾ ಜನ ಗೆಸ್ ಮಾಡಿರ್ತೀರಾ ಇದು ಯಾವ ಲೊಕೇಶನ್ ಅಂತ. ಹಾಗೆ ತುಂಬಾ ಜನನ ಈ ಲೊಕೇಶನ್ಗೆ ವಿಸಿಟ್ ಮಾಡಿರ್ತೀರಾ. ನಿಜ ಅಲ್ವಾ? ಇದು ನಂದಿ ಬೆಟ್ಟದ ತಪ್ಪಲಿನಲ್ಲಿ ಇರುವಂತಹ ಪ್ರಮುಖವಾದಂತಹ ಆಧ್ಯಾತ್ಮಿಕವಾದಂತಹ ಒಂದು ಕೇಂದ್ರವಾಗಿದೆ. ಇಲ್ಲಿ ನಾವು ಸುಮಾರು 112 ಅಡಿ ಎತ್ತರದ ಶಿವನ ಅಥವಾ ಆದಿಯೋಗಿಯ ಒಂದು ಪ್ರತಿಮೆಯನ್ನ ನಾವು ಇಲ್ಲಿ ನೋಡಬಹುದು. ಬನ್ನಿ, ಯಾವ ರೀತಿ ಇದೆ ಆದಿಯೋಗಿಯ ಪ್ರತಿಮೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ದೀರಾ, ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಾವು ಹಾಕುವಂತಹ ಎಲ್ಲಾ ವಿಡಿಯೋಸ್ಗಳು ನಿಮ್ಗೆ ಡೈರೆಕ್ಟ್ ಫಸ್ಟ್ ನೀವು ವಿಡಿಯೋಸ್ ಗಳನ್ನ ನೋಡ್ಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಎಷ್ಟೊಂದು ಅದ್ಭುತವಾಗಿದೆ ಅಂತ ಅಂದ್ರೆ ಈ ಒಂದು ಶಿವನ ಏನು ಟೆಂಪಲ್, ನಿಜ ಟೆಂಪಲ್ ಅಂತ ಹೇಳೋದ್ಕಿಂತ ಇಲ್ಲಿ ಒಂದು ಪ್ರತಿಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಈ ಒಂದು ಸ್ಥಳಕ್ಕೆ ಹೋಗ್ಬೇಕಂತ ತುಂಬಾ ದಿನದಟ್ಟಿ ಅನ್ಕೊಂಡಿದೆ, ಬಟ್ ಬರಕ್ಕಾಗಿಲ್ಲ. ನೀವು ನೋಡ್ತಾ ಇರ್ಬೋದು ಸೂರ್ಯ ಎಷ್ಟು ಚೆನ್ನಾಗಿ ಮುಳುಗ್ತಾ ಇದ್ದಾನೆ. ನಿಜ ಈ ಟೈಮಲ್ಲಿ ಕರೆಕ್ಟ್ ಆಗಿ ನಾನು ಬಂದಿದ್ದೀನಿ ಅಂದ್ರೆ ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಹಾಗೆ ನೀವು ಸಮೇತ ಎಲ್ರು ನೋಡಿ ಎಷ್ಟು ಚೆನ್ನಾಗಿ ಸೂರ್ಯ ನೋಡಿ. ಏನು ಈಗ ಸೂರ್ಯ ಮುಳುಗ್ತಾ ಇದೆ. ಈವ್ನಿಂಗು ಸಮಯ 6:30 ಆಗಿತ್ತು. ಆ ಸಮಯದಲ್ಲಿ ನಾನು ಬಂದಿದ್ದೆ, ಫಸ್ಟ್ ಟೈಮ್ ಬಂದಿತ್ತು. ಬಟ್ ಆದ್ರೂ ತುಂಬಾನೇ ಲಕ್ಕಿ ಅಂದ್ರೆ ಲಕ್ಕಿ ಅಂತ ನಾನು ಹೇಳ್ತೀನಿ. ಆ ವ್ಯೂ ನೋಡ್ಬೇಕಂದ್ರೆ ನಿಜ ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಯಾರೆಲ್ಲನ ನೀವು ಏನಾದ್ರೂ ಈ ಒಂದು ಇಶಾ ಫೌಂಡೇಶನ್ ಅಥವಾ ಚಿಕ್ಕಬಳ್ಳಾಪುರಕ್ಕೆ ಬರ್ಬೇಕಂತ ಇದ್ದೀರಾ, ಖಂಡಿತವಾಗ್ಲೂ ಬರ್ಬೇಕು ಅಂತ ಅಂದ್ರೆ ನೀವು ಯಾವುದೇ ಟೈಮಲ್ಲಿ ಬರೋದಲ್ಲ, ಈವ್ನಿಂಗ್ ಟೈಮಲ್ಲಿ ಬನ್ನಿ. ಆಫ್ಟರ್ 5:30 ಅಥವಾ 5 ಆ ಟೈಮಲ್ಲಿ ಬಂದ್ರೆ ಅಪ್ ಟು ನಿಮ್ಗೆ 7 ಇಂದ ಒಂದು ಇದು ಸ್ಟಾರ್ಟ್ ಆಗುತ್ತೆ ಲೈಟಿಂಗ್ಸ್ ಎಲ್ಲ. ಸೊ ನೀವು ನೈಟ್ 8 o'clock ವರೆಗೂ 8:30 ವರೆಗೂ ಇರ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇದು ಬಂದು ಬೆಂಗಳೂರಿಂದನ ಒಂದು 60ರಿಂದ 65 ಕಿಲೋಮೀಟರ್ ಆಗುತ್ತೆ. ನಿಜ ನೀವು ಚಿಕ್ಕಬಳ್ಳಾಪುರಕ್ಕೆ ಬಂದ ತಕ್ಷಣನೇ ಆದಿಯೋಗಿ ಸದ್ಗುರುಗೆ ಇಲ್ಲಿ ಒಂದು ಮೇನ್ ಎಂಟ್ರೆನ್ಸ್ ಇದೆ. ಅಬ್ಬಬ್ಬಬ್ಬಬ್ಬ, ಎಂಟ್ರೆನ್ಸ್ ಅನ್ನ ಏನ್ ಸಖತ್ತಾಗಿ ಮಾಡಿದಾರೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಂಟ್ರೆನ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಎಂಟ್ರೆನ್ಸ್ ಬಂದಾದ್ಮೇಲೆ ಅಲ್ಲಿಗೆ ಬಂದ ತಕ್ಷಣ ಒಂಥರ ಏನೋ ವೈಬ್, ಶಿವನ ಒಂದು ವೈಬ್. ಆ ಎಂಟ್ರೆನ್ಸ್ ಅಲ್ಲಿ ಬೋರ್ಡ್ ಹಾಕಿರೋಂತ ಬೋರ್ಡ್ ಇದೆಯಲ್ಲ, ಅದನ್ನ ನೋಡಿದ ತಕ್ಷಣ ತುಂಬಾ ಒಂಥರ ವೈಬ್ಸ್ ಇದೆ. ಮುಂದೆ ಹಾಗೆ ಬನ್ನಿ, ನೀವು ಅಲ್ಲಿಂದ ಬಂದ್ರೆ ನಿಜವಾಗ್ಲೂ ಒಂದ್ ಹಳ್ಳಿನಲ್ಲಿ ಒಂದು ನಾರ್ಮಲ್ ಆಗಿ ಚಿಕ್ಕದಾಗಿ ಒಂದು ರೋಡ್ಗಳು ಮಾಡ್ಬೇಕಂದ್ರೆ ಎಷ್ಟು ದಿನ ಟೈಮ್ ತಗೊಳ್ತೇಳಿ? ತುಂಬಾ ದಿನ ಅಂದ್ರೆ ತುಂಬಾ ದಿನ ಟೈಮ್. ಅದು ಒಂದು ಹಳ್ಳಿಗೆ ಒಂದು CC ರೋಡ್ ಹಾಕಕ್ಕಾಗಿರ್ಬೋದು, ಟಾರ್ ರೋಡ್ ಹಾಕಕ್ಕಾಗಿರ್ಬೋದು, ಯಾವ್ದಕ್ಕೆ ಆಗ್ಲಿ ತುಂಬಾ ಸಮಯ ತಗೊಳುತ್ತೆ. ಬಟ್ ಆದ್ರೆ ಇಲ್ಲಿ ಈ ಆದಿಯೋಗಿ ಪ್ರತಿಮೆಯನ್ನ ನಾವು ನೋಡ್ಬೇಕು ಅಂದ್ರೆ ಚಿಕ್ಕಬಳ್ಳಾಪುರದಿಂದ ಒಳಗಡೆ ಬರ್ಬೇಕು ಒಂದು 10 ಕಿಲೋಮೀಟರ್ಸ್. ಸೊ ಬಂದ್ರೆ ನಿಜ ಎಂಟ್ರೆನ್ಸ್ ಇಂದನ ಕರೆಕ್ಟ್ ಆಗಿ ಆ ಪ್ರತಿಮೆವರೆಗೂ ಯಾವ ರೀತಿ ಡೆವಲಪ್ ಮಾಡಿದ್ದಾರೆ ಅಂದ್ರೆ ನೋಡ್ತಾ ಇರ್ಬೋದು ನೀವು. ರೋಡ್ ಮಾತ್ರ ಹೈ ಕ್ಲಾಸ್ ಅಲ್ಲಿ, ಹೈ ಲೆವೆಲ್ ಅಲ್ಲಿ ಡೆವಲಪ್ ಮಾಡಿದ್ದಾರೆ ನೋಡಿ. ಏನ್ ಸಖತ್ತಾಗಿದೆ ಅಂದ್ರೆ ಅಷ್ಟು ಸಖತ್ತಾಗಿದೆ. ಬಟ್ ಯಾರೇ ಬಂದ್ರು ಈವ್ನಿಂಗ್ ಟೈಮ್ ಅಲ್ಲಿ ಬನ್ನಿ, ತುಂಬಾ ಚೆನ್ನಾಗಿದೆ. ಇನ್ನು ಎಲ್ಲ ಇಲ್ಲಿ ಏನೇ ಬೇರೆಯವ್ರದ್ದು ಯಾವುದೇ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಏನು ಇಲ್ಲ. ಇಲ್ಲಿ ಎಲ್ಲಾನು ಅವ್ರದೇ ರೂಲ್ಸ್, ಅವ್ರ ಹೆಂಗೆ ಹೇಳ್ತಾರೆ ಅದೇ ರೀತಿ ನಾವು ಫಾಲೋ ಅಪ್ ಮಾಡ್ಬೇಕು. ನೋಡ್ತಾ ಇರ್ಬೋದು ಇಲ್ಲಿ ಪಾರ್ಕಿಂಗ್ ನಾನು ಬರ್ತೀನಿ, ಈಗ ಕೇಳ್ತೀನಿ. ಪಾರ್ಕಿಂಗು ಸಮೇತ ಇಲ್ಲಿ ಫ್ರೀ ಯಾವುದು ಇಲ್ಲ, ಎಲ್ಲಾನು ಪೇ ಮಾಡ್ಬೇಕು. ಸೊ ಪಾರ್ಕಿಂಗ್ ಅಲ್ಲಿ ಕಾರ್ಗೆ ಒಂದ್ ಕಡೆ, ಇನ್ನು ಬೈಕ್ಸ್ ಗಳಿಗೆ ಒಂದ್ ಕಡೆ. ಬೈಕ್ ಅಲ್ಲಿ ಬಂದ್ರೆ ಓಕೆ, ಇನ್ನು ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್, ವೈಬು ಎಲ್ಲಾನೇ ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನ್ನೋರೆಲ್ಲ ಬೈಕ್ ಅಲ್ಲೇ ಬನ್ನಿ, ಚೆನ್ನಾಗಿದೆ. ಆ ಬೆಟ್ಟದ ತಪ್ಪಲಿನಲ್ಲಿ ಈ ಒಂದು ಆದಿಯೋಗಿ ಶಿವನ ಪ್ರತಿಮೆ ಮತ್ತು ಯೋಗೇಶ್ವರ ಲಿಂಗ ಹಾಗೂ ಸೂರ್ಯಖಂಡಗಳನ್ನ ನಾವು ನೋಡ್ಬೇಕು ಅಂದ್ರೆ ಈ ಸ್ಥಳಕ್ಕೆ ಭೇಟಿ ನೀಡಲೇಬೇಕಾಗುತ್ತೆ. ಸೆಕ್ಯೂರಿಟಿ ಇಲ್ಲೇನೆ ಕಲೆಕ್ಟ್ ಮಾಡ್ಕೊಳ್ತಾರೆ. ಜಸ್ಟ್ ನೀವು ಪೇ ಮಾಡಿ 20 ರೂಪೀಸ, ಹೋಗ್ಬಿಟ್ಟು ನಿಮ್ಮ ಗಾಡಿಯನ್ನ ಪಾರ್ಕಿಂಗ್ ಮಾಡಲೇಬೇಕಾಗುತ್ತೆ ಆ ಸ್ಥಳದಲ್ಲಿ. ನಾನು ಅಲ್ಲಿಂದ ಪಾರ್ಕಿಂಗ್ ಮಾಡಕ್ಕೆ ಬಂದೆ. ತುಂಬಾನೇ ವಿಶಾಲವಾದಂತಹ ಪಾರ್ಕಿಂಗ್ ಸ್ಥಳನೂ ಇದೆ. ಆದ್ರೆ ಈವ್ನಿಂಗ್ ಮಾತ್ರ
ಕಣ್ಣಿಗೆ ಏನೋ ಒಂಥರ ಅದ್ಭುತ ನೋಟ ಈ ಸ್ಥಳದಲ್ಲಿ ನಾವು ನೋಡ್ಬೋದು. ನಿಜವಾಗ್ಲೂ ಈ ತರ ಕೆಲವು ಪ್ಲೇಸಸ್ ಗಳನ್ನ ಖಂಡಿತವಾಗ್ಲೂ ವಿಸಿಟ್ ಮಾಡ್ಲೇಬೇಕು. ಆ ಯಾವುದು ಶಾಶ್ವತ ಅಲ್ಲ. ಸೊ ನಾವು ಇರೋವರೆಗೂ ಲೈಫ್ ಅನ್ನ ತುಂಬಾ ಇರುವಷ್ಟು ದಿನ ಆದ್ರೂ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಬೇಕಲ್ವಾ. ಸೊ ಅದಕ್ಕೆ ನಾನು ಈ ಜರ್ನಿಯನ್ನ ಸ್ಟಾರ್ಟ್ ಮಾಡಿದ್ದು, ಬೇರೆ ಯಾವುದೇ ಉದ್ದೇಶದಿಂದಲ್ಲ. ನೀವು ಯಾರೆಲ್ಲನ ನಿಮ್ಗೆ ಯಾವ ರೀತಿಯಾದಂತಹ ಜರ್ನಿಗಳು ಇಷ್ಟ ಇದೆ, ನಿಮ್ಮ ಲೈಫ್ ಅಲ್ಲಿ ಏನೇನ್ ಅಚೀವ್ ಮಾಡ್ಬೇಕಂತ ಅಂದ್ಕೊಂಡಿದ್ರ ಅದನ್ನ ಈ 26 ಅಲ್ಲೇ ತಪ್ಪದೇನೆ ಸ್ಟಾರ್ಟ್ ಮಾಡಿ. ಖಂಡಿತ ಎಂದೋ ಒಂದಿನ ಸಕ್ಸಸ್ ಬರುತ್ತೆ. ಬಟ್ ಇಲ್ಲಿ ಸಕ್ಸಸ್ ಅಂತ ಅಲ್ಲ, ನಮ್ಮ ಒಂದು ಎಫರ್ಟ್ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಎಫೆಕ್ಟ್ ಹಾಕಿದ್ರೆ ಇವತ್ತಲ್ಲ ನಾಳೆ ಎಂದೋ ಒಂದಿನ ಸಕ್ಸಸ್ ಅನ್ನೋದನ್ನ ನಾವು ಕಾಣ್ಬೋದು. ಬಟ್ ಪ್ರತಿಯೊಂದು ಸಕ್ಸಸ್ ಹಿಂದೆ ತುಂಬಾನೇ ಎಫರ್ಟು, ಸೋಲು, ಅವಮಾನಗಳು ಎಲ್ಲಾನು ಇರುತ್ತೆ. ಹಸಿವು, ಬಡತನ, ಇನ್ನೊಂದು ಮತ್ತೊಂದು ಪ್ರತಿಯೊಂದು ಇರುತ್ತೆ. ಬಟ್ ಅದು ಎಲ್ಲೋ ನಮ್ಮ ಒಂದು ಡೆಸ್ಟಿನಿ ಎಲ್ಲಿ ನಿಲ್ಬೇಕು ಅಂದ್ರೆ ಅಲ್ಲಿವರೆಗೂ ನಾವು ಎಫರ್ಟ್ ಹಾಕ್ತಲೇ ಇರಬೇಕು. ಪಾರ್ಕಿಂಗ್ ಮಾಡ್ಬಿಟ್ಟು ಗಾಡಿನ ನಾನು ಇಲ್ಲಿಂದ ನಿಮ್ಗೊಂದು ತುಂಬಾ ಸುಂದರವಾದಂತಹ ಒಂದು ವೈಬ್ ಅನ್ನ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಸುತ್ತಲೂ ಬೆಟ್ಟ, ಗುಡ್ಡ, ಕಾಡು, ಮರ. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ. ಈ ಒಂದು ವೈಬ್ ಇದೆಯಲ್ಲ, ಇದು ನೈಟ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಸಖತ್ತಾಗಿ ಕಾಣಿಸುತ್ತೆ. ವಿತ್ ಲೈಟಿಂಗ್ ಎಫೆಕ್ಟ್ಸ್ ಇರುತ್ತೆ. ನಾನು ಲೈಟಿಂಗ್ ಎಫೆಕ್ಟ್ಸ್ ಇರುವಂತಹ ವಿಡಿಯೋನ ನಾನು ಮುಂಚೆನೇ ಅಪ್ಡೇಟ್ ಮಾಡಿದ್ದೀನಿ. ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಆ ವಿಡಿಯೋವನ್ನ ತಪ್ಪದೆ ನೋಡಿ. ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿದೆ ಆ ಲೈಟಿಂಗ್ ಎಫೆಕ್ಟ್ಸ್. ಯಾವ ರೀತಿ ಇದೆ ಅಂದ್ರೆ ಅಷ್ಟೊಂದು ಚೆನ್ನಾಗಿದೆ. ಇದನ್ನ ಮಹಾಶೂಲ ಅಂತ ಕರೀತಾರೆ. ಇದನ್ನ ಏನು ಈ ಒಂದು ಆದಿಯೋಗಿಯ ಒಂದು ಪ್ರತಿಮೆ ಇದೆ, ಅದರ ಮುಂಭಾಗದಲ್ಲಿ ನಿರ್ಮಾಣವನ್ನ ಮಾಡಿದ್ದಾರೆ. ಕಲ್ಲಿನ ರಥೋತ್ಸವದ ರೀತಿಯಲ್ಲಿ ಇದನ್ನ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಇದು ಬಂದು ನಮ್ಮ ಕೈಗಳಿಂದ ತಿರುಗಿಸುವಂತಹ ಒಂದು ಕಲ್ಲಿನ ರಥೋತ್ಸವ ಆಗಿದೆ. ಇದು ರಥ ಅಲ್ಲ, ಜಸ್ಟ್ ಕಲ್ಲಿಂದ ಆತರ ಮಾಡಿದ್ದಾರೆ. ಸೊ ನೀವು ಕಲ್ಲಿಂದ ಕೈಯಿಂದಾನೇ ಈ ಒಂದು ಚಕ್ರಗಳನ್ನ ಏನು ತಿರುಗಿಸ್ಬೋದು, ಆ ಒಂದು ಚಕ್ರಗಳನ್ನ. ಇನ್ನು ಬನ್ನಿ ಮುಂದೆ ನೋಡೋಣ ಒಳಗಡೆ ಏನೇನಿದೆ, ಹೇಗಿದೆ ಆದಿಯೋಗಿಯ 112 ಅಡಿ ಎತ್ತರದ ಒಂದು ಆದಿಯೋಗಿ ಶಿವನ ಪ್ರತಿಮೆಯನ್ನ ಅಂತ. ಸೊ ಇಲ್ಲಿ ತುಂಬಾ ಜನ ಅಲ್ಲಿ ಸೇವೆಯನ್ನ ಮಾಡ್ತಾ ಇರ್ತಾರೆ. ಸೊ ಅವ್ರು ಯಾವ ರೀತಿ ಹೇಳ್ತಾರೆ ನಾವು ಅದೇ ರೀತಿಯಾಗಿ ಲೈನಿನಲ್ಲಿ ಹೋಗ್ಬೇಕು. ನಾನು ಆ ಕಡೆ ಈ ಕಡೆ ಹೋಗ್ತೀನಿ ಅಂತ ಅಂದ್ರೆ ಅವರಲ್ಲಿ ಬಿಡೋದಿಲ್ಲ. ಸೊ ಅಲ್ಲಿ ಅವ್ರದೇ ಆದಂತಹ ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಗಳು ಇರ್ತವೆ, ಅವನ್ನೆಲ್ಲ ನಾನು ಫಾಲೋ ಅಪ್ ಮಾಡ್ಲೇಬೇಕು. ಈ ಒಂದು ಆದಿಯೋಗಿಯ ಪ್ರತಿಮೆಯನ್ನ ಫೆಬ್ರವರಿ 24, 2017 ಭಾರತದ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿ ಅವರು ಶಿವರಾತ್ರಿಯ ಸಂದರ್ಭದಲ್ಲಿ ಇದನ್ನ ಉದ್ಘಾಟನೆಯನ್ನ ಮಾಡ್ತಾರೆ. ಇನ್ನು ಈ ಒಂದು ಪ್ರಮುಖವಾದಂತಹ ಈ ಉದ್ಘಾಟನಾ ಸಮಯದಲ್ಲಿ ಯೋಗದ ಮೂಲನಡಿ ಎಂಬ ಒಂದು ಪುಸ್ತಕ ಸಹ ಇವರು ಬಿಡುಗಡೆಯನ್ನ ಮಾಡ್ತಾರೆ. ಇನ್ನು ಈ ಒಂದು ಪ್ರತಿಮೆಯನ್ನ ಅನಾವರಣವನ್ನು ಏನ್ ಮಾಡಿದ್ರು ಅದನ್ನ ಗುರುತಿಸೋದಕ್ಕೆ ಆದಿಯೋಗಿ ಅಥವಾ ಯೋಗದ ಒಂದು ಮೂಲ ಗೀತೆಯನ್ನ ಇಶಾ ಫೌಂಡೇಶನ್ ಅವರು ಬಿಡುಗಡೆ ಮಾಡಿದ್ದಾರೆ. ಅದನ್ನ ಲೈಟಿಂಗ್ಸ್ ಮುಖಾಂತರನ ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತಾರೆ. ಇಶಾ ಫೌಂಡೇಶನ್ ಅವರು ಈ ಆದಿಯೋಗಿಯ ಒಂದು ಮೂಲ ಗೀತೆಯನ್ನ ಆ ಟೈಮಲ್ಲಿ ಹಾಕ್ತಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇನ್ನು ಸದ್ಗುರು ಜಗ್ಗಿ ವಾಸುದೇವ್ ಅವರಿಂದ ಸ್ಥಾಪಿತವಾದಂತಹ ಈ ಒಂದು ಕೇಂದ್ರವು ಯೋಗ ಕಾರ್ಯಕ್ರಮಗಳು ಮತ್ತು ಧ್ಯಾನಕ್ಕೆ ತುಂಬಾ ಅಂದ್ರೆ ತುಂಬಾನೇ ಹೆಸರುವಾಸಿಯಾಗಿದೆ. ಇನ್ನು ಆದಿಯೋಗಿಯ ದಿವ್ಯ ದರ್ಶನ, ಈ ಒಂದು ದಿವ್ಯ ದರ್ಶನ ಎಂಬುದು 2D ಅಥವಾ ಲೇಸರ್ ಲೈಟ್ ಶೋ ಆಗಿರುತ್ತೆ. ಇದು ಆದಿಯೋಗಿಯ ಕಥೆ ಮತ್ತು ಯೋಗದ ಒಂದು ವಿಜ್ಞಾನವನ್ನ ಮನುಷ್ಯರಿಗೆ ಹೇಗೆ ನೀಡಲಾಗುತ್ತದೆ ಅನ್ನೋದನ್ನ ಈ ಒಂದು ವಿಡಿಯೋ ಮುಖಾಂತರ ತೋರಿಸಲಾಗುತ್ತದೆ. ಇನ್ನು ಪ್ರಮುಖವಾಗಿ ಮಹಾಶಿವರಾತ್ರಿ ಎಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಈ ಒಂದು ಲೇಸರ್ ಲೈಟ್ ನ ಒಂದು ಏನು ಶೋ ಇದೆ, ಈ ಒಂದು ಶೋ ಅನ್ನ ಅವರೇನೆ ಬಂದ್ಬಿಟ್ಟು ಉದ್ಘಾಟನೆಯನ್ನ ಮಾಡ್ತಾರೆ. ಇದು ಒಂದು 14 ನಿಮಿಷಗಳ ಕಾಲ ಬೆಳಕು ಮತ್ತು ಏನು ಧ್ವನಿಯನ್ನ ನೀಡುವಂತಹ ಒಂದು ಪ್ರದರ್ಶನ ಆಗಿರುತ್ತೆ. ತುಂಬಾ ಅಂದ್ರೆ ತುಂಬಾ ಅದ್ಭುತವಾದಂತಹ ಒಂದು ಪ್ರದರ್ಶನ ಆಗಿರುತ್ತೆ. ಖಂಡಿತವಾಗೂ ಯಾರೆಲ್ಲ ಬರ್ಬೇಕು ಅಂತ ಇದ್ದೀರಾ ಇಶಾ ಫೌಂಡೇಶನ್ಗೆ ಖಂಡಿತ ಬಂದ್ಬಿಟ್ಟು ಈ ಒಂದು ಪ್ರದರ್ಶನವನ್ನ ನೀವು ತಪ್ಪದೆ ನೋಡಿ ಎಂಜಾಯ್ ಮಾಡಿ. ಫ್ಯಾಮಿಲಿ ಜೊತೆಗೆ ಬನ್ನಿ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ, ಪೀಸ್ಫುಲ್ ಆಗಿರುತ್ತೆ. ಮೈಂಡ್ ಅಂತೂ ತುಂಬಾ ಅಂದ್ರೆ ತುಂಬಾ ಕೂಲ್ ಆಗಿರುತ್ತೆ. ಯಾವುದೇ ರೀತಿಯಾದಂತಹ ಡಿಸ್ಟರ್ಬೆನ್ಸ್ ಗಳು ಇರೋದಿಲ್ಲ.
ಪ್ರತಿದಿನ ಏನು ಸಂಜೆ 7 ಗಂಟೆಗೆ ಅಂದ್ರೆ 6:30 ಅಥವಾ 7 ಗಂಟೆಗೆ ಈ ಒಂದು ಲೇಸರ್ ಲೈಟಿಂಗ್ ಶೋಸ್ ಅನ್ನ ಇಲ್ಲಿ ನಡೆಸ್ತಾ ಇರ್ತಾರೆ. ನೋಡಿ ಎಷ್ಟು ವಿಶಾಲವಾಗಿದೆ ಅಂದ್ರೆ ಅಷ್ಟೊಂದು ವಿಶಾಲವಾಗಿದೆ. ಮನಸ್ಸಿಗೆ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ನೆಮ್ಮದಿ ಸಿಗುತ್ತೆ. ನೋಡಿ ಆದಿಯೋಗಿಯ ಪ್ರತಿಮೆಯನ್ನ ಯಾರೆಲ್ಲ ನೋಡಿಲ್ಲ, ನೋಡಿ ಕಣ್ತುಂಬಿಸ್ಕೊಳ್ಳಿ. ನೀವು ಹೋಗ್ಬೇಕು ಅಂತಂದ್ರೆ ಜಸ್ಟ್ ಬೆಂಗಳೂರಿಂದ 60-70 ಕಿಲೋಮೀಟರ್ ದೂರದಲ್ಲಿರುತ್ತೆ. ಯಾರೆಲ್ಲ ಹೋಗ್ಬೇಕಂತ ನೋಡಿದ್ರೆ ಬೆಂಗಳೂರಿಂದ BMTC ಯ ಸೌಲಭ್ಯವೂ ಸಹ ಇದೆ, ಅಥವಾ KSRTC ಸೌಲಭ್ಯನೂ ಇದೆ. ಇನ್ನು ನೀವು ಟ್ರೈನಲ್ಲಿ ಸಮೇತ ಹೋಗ್ಬೋದು, ಹೋಗೋಂತಾರೆಲ್ಲರೂ ಇದ್ರೆ. ನಿಜ ವೈಬ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಜೊತೆಗೆ ಹೋಗಿ ಪೀಸ್ಫುಲ್ ಆಗಿರುತ್ತೆ. ಮೈಂಡ್ ಎಲ್ಲನ ಆರಾಮ್ಸಾಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ಶಿವನ ಧ್ಯಾನವನ್ನ ಮಾಡಿ, ಅಲ್ಲಿ ಧ್ಯಾನ ಮಾಡೋಕ್ಕೂ ಅವಕಾಶ ಇದೆ ಕುತ್ಕೊಂಡು ಆರಾಮ್ಸೆ. ಇನ್ನು ನೀವು ವಾಲಂಟಿಯರ್ ಆಗಿ ಏನಾದ್ರು ಸೇವೆ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಮುಂಚೆನೆ ಅವ್ರಿಗೆ ಲಿಸ್ಟ್ ಅನ್ನ ಕೊಡಬೇಕು. ಅವ್ರು ಅಷ್ಟು ಸುಲಭವಾಗಿ ಯಾರನ್ನ ಸೆಲೆಕ್ಟ್ ಮಾಡಲ್ಲ. ಅವರೇ ಕೆಲವರನ್ನ ಆಯ್ಕೆ ಮಾಡಿಬಿಟ್ಟು ಅಲ್ಲಿ ಏನು ಕೆಲಸ ಇರುತ್ತೆ ಆ ಒಂದು ಕೆಲಸವನ್ನ ಕೊಟ್ಟು ಬಿಟ್ಟು ನಿಮ್ಗೆ ನಿರ್ವಹಿಸಿದ ಕಾರ್ಯನ ಮಾಡೋಕೆ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ. ಒಟ್ಟಾರೆಯಾಗಿ ಏನೇ ಹೇಳಿ ಈ ತರಹ ಕೆಲವು ಪ್ಲೇಸಸ್ಗಳನ್ನ ಖಂಡಿತವಾಗಿಯೂ ವಿಸಿಟ್ ಮಾಡಬೇಕು. ಯಾಕಂದ್ರೆ ಈ ಒಂದು ಪ್ರತಿಮೆ ಮುಂಚೆ ಇದ್ದಿತ್ತು ಏನು ಇದರಲ್ಲಿ ಅಷ್ಟೇ, ಇಲ್ಲಿ ಕೊಯಂಬತ್ತೂರಲ್ಲಿ. ಅಷ್ಟು ದೂರ ಹೋಗ್ಬಿಟ್ಟು ನಾವು ನೋಡಕ್ ಆಗ್ತಾ ಇರ್ಲಿಲ್ಲ. ಸೊ ಈಗ ಕರ್ನಾಟಕದಲ್ಲಿ, ಅದನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದೆ. ಬೆಂಗಳೂರಿಂದ 60-70 ಕಿಲೋಮೀಟರ್ ಒಳಗಡೆ ಡಿಸ್ಟೆನ್ಸ್ ಅಲ್ಲಿ ಇದೆ. ತುಂಬಾ ಅಂದ್ರೆ ತುಂಬಾ ಅದ್ಭುತವಾದಂತಹ ನೋಟವನ್ನ ನೀವು ನೋಡ್ತಾ ಇದ್ದೀರಾ. ಖಂಡಿತವಾಗಿಯೂ ಯಾರೆಲ್ಲ ನೋಡ್ಬೇಕಂತ ಅಂದ್ಕೊಂಡಿದ್ರ ಏನು ತಪ್ಪದೆ ಈ ಒಂದು ಪ್ಲೇಸ್ ಅನ್ನ ವಿಸಿಟ್ ಮಾಡಿ. ನಿಮ್ಗೂ ತುಂಬಾನೇ ಒಳ್ಳೇದಾಗ್ಲಿ. ಶಿವರಾತ್ರಿ ಟೈಮಲ್ಲಿ ತುಂಬಾ ಬಿಸಿ ಇರುತ್ತೆ. ಸೊ ಆ ಟೈಮಲ್ಲಿ ಅಂತೂ ಆಗದೇ ಇಲ್ಲ. ಬೇರೆ ಟೈಮಲ್ಲಿ ಓಕೆ, ವಿಸಿಟ್ ಮಾಡೋರು ಯಾರಾದ್ರೂ ಇದ್ರೆ ಖಂಡಿತ ಈವ್ನಿಂಗ್ ಅಲ್ಲಿ ವಿಸಿಟ್ ಮಾಡಿ. ಮತ್ತೆ ಇನ್ನು ಆ ಶಿವ ನಿಮ್ಗೆ ಒಳ್ಳೆಯ ರೀತಿಯಾದಂತಹ ಕೆಲವು ಬೇಡಿಕೆಗಳು ಏನಾರ ಇದ್ರೆ ನೀವು ಶಿವನ ಹತ್ರ ಬೇಡ್ಕೊಳ್ಳಿ. ದೇವರು ತುಂಬಾನೇ ಒಳ್ಳೇದ್ ಮಾಡ್ಲಿ. ದೇವ್ರ ಹತ್ರ ಹೋದಾಗ ಸುಮ್ಮನೆ ನಾವು ಬೇಡಿಕೆನ ಇಡಕ್ ಹೋಗ್ಬಾರ್ದು. ಸೊ ನಮ್ದೇನೇ ಇರ್ಲಿ ಏನು ದೇವ್ರ ಹತ್ರ ಹೇಳ್ಕೋಬೇಕು. ಸೊ ದೇವ್ರಿಗೂ ಆಗ ಏನಾದ್ರು ಕೊಡ್ಬೇಕಲ್ಲ. ಬರೀ ದೇವರಿಂದ ಪಡ್ಕೊಳ್ಳೋದೇ ಆದ್ರೆ ದೇವ್ರಿಗೆ ಯಾವಾಗ ಕೊಡೋದು? ಸೊ ದೇವ್ರು ನೀನ್ ಅದನ್ನ ಕೊಡು ಇದನ್ನ ಕೊಡು ಅಂತ ಯಾವತ್ತೂ ದೇವ್ರು ಕೇಳೋದಿಲ್ಲ. ಸೊ ನಿನ್ ಮನಸ್ಸ ಇಚ್ಛೆ, ಅದಕ್ಕೆ ಏನ್ ಬೇಕಾದ್ರೂ ಕೊಡ್ಬೋದು. ಅದು ಒಂದು ಭಕ್ತಿಯ ರೂಪದಲ್ಲಿ, ಇನ್ನ ಬೇರೆ ಯಾವುದೇ ರೂಪದಲ್ಲಿ ಕೊಡುವಂತ ದೇವ್ರು ಎಂದು ಕೇಳೋದಿಲ್ಲ. ನಿನ್ನ ಒಂದು ಇಚ್ಛೆಯ ಭಕ್ತಿಯ ರೂಪದಲ್ಲಿ ಕೊಡ್ಬೋದು. ನೋಡ್ತಾ ಇರ್ಬೋದು ನೈಟ್ ಅಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ವ್ಯೂವ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವೇನಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಟೈಮ್ ಅಲ್ಲಿ ಯಾವತ್ತಾದ್ರೂ ನೀವು ವಿಸಿಟ್ ಮಾಡ್ಬೇಕಂತ ಇದ್ರೆ ಖಂಡಿತವಾಗ್ಲೂ ವಿಸಿಟ್ ಮಾಡಿ. ತುಂಬಾ ಅಂದ್ರೆ ತುಂಬಾ ಅದ್ಭುತವಾದಂತಹ ಸ್ಥಳ ಅಂತ ನಾನು ಹೇಳ್ತೀನಿ. ಇನ್ನು ಮನಸ್ಸಿಗೆ ತುಂಬಾನೇ ನೆಮ್ಮದಿ ಕೊಡುವಂತಹ ಜಾಗನು ಅಂತಂದ್ರೆ ಇದನ್ನೇ ತುಂಬಾನೇ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಟ್ರಾವೆಲ್ ವಿತ್ ಮಹರ್ಷಿ ಯಾವತ್ತು ನಿಮ್ಮೊಂದಿಗೆ ಇರಬೇಕು ಅಂದ್ರೆ ಈ ವಿಡಿಯೋವನ್ನ ಅತಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಹಾಗೆ ಹೊಸ ಹೊಸ ವಿಡಿಯೋಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್. ಸಿಗೋಣ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ.